ಗೊತ್ತಿರುವ ಹಾಗೆ ಏನು ಈ 2-3 ತಿಂಗಳಿಂದ BJP ಸರ್ಕಾರದ ಅವಾಂತರ ಇದೆ. ಅದರಿಂದ ಜನಗಳು ತುಂಬ ಬೇಸತ್ತಿದ್ದಾರೆ. 2-3 ಮುಖ್ಯವಾದ ವಿಚಾರಗಳಿವೆ. ಮೊದಲನೇದಾಗಿ ನೀಟ್ ಪರೀಕ್ಷೆ, ಏನು NTA ಇದೆ, ರಾಷ್ಟ್ರೀಯ ಪ್ರವೇಶ ಪರೀಕ್ಷಾ ಪ್ರಾಧಿಕಾರ ಸಂಸ್ಥೆ, ಅದರ ವತಿಯಿಂದ ಈ ಹಿಂದೆಯಿಂದ ಅನೇಕ ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಅನೇಕ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕವಾಗಿದೆ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಬಾರಿ ನೀಟ್ ಪರೀಕ್ಷೆಯನ್ನು ದೇಶದಾದ್ಯಂತ ಸುಮಾರು 23 ಲಕ್ಷ ವಿದ್ಯಾರ್ಥಿಗಳು ಕಾಂಪೀಟ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ರಾಜ್ಯದಿಂದ ಸುಮಾರು 1,45,000 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೋಗಿದ್ದಾರೆ. ಹೋದ ಬಾರಿ 2024ರಲ್ಲಿ ಇದೇ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಾಗ ಅದು ಪಾಟ್ನಾದಲ್ಲಿ ಆಗಿದೆ. ಅಲ್ಲಿಗೆ ಮಾತ್ರ ಸೀಮಿತವಾಗಿ ಮರುಪರೀಕ್ಷೆಯನ್ನು ಮಾಡ್ತೇವೆ ಅಂತ ಹೇಳಿದರು. ಏನು ಪ್ರದೀಪ್ ಕುಮಾರ್ ಜೋಶಿ ಅವರು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಧ್ಯಕ್ಷರಾಗಿದ್ದಾರೆ, ಆವಾಗ ಕೂಡ ಅವರೇ ಅಧ್ಯಕ್ಷರಾಗಿದ್ದರು. ಈ ಹಿಂದೆ ಮಧ್ಯಪ್ರದೇಶದ ಏನು UPSC ಸಂಸ್ಥೆ ಇದೆ, ಅದಕ್ಕೂ ಈ ಹಿಂದೆ ಅವರು ಅಧ್ಯಕ್ಷರಾಗಿದ್ದಾಗ ಅಲ್ಲೂ ಕೂಡ ಅನೇಕ ಗೊಂದಲಗಳಾಗಿದ್ದವು. ಜನ ಕೇಳ್ತಾ ಇದ್ದಾರೆ, ಯಾಕೆ ಬಾರಿ ಈ ರೀತಿಯಿಂದ ಇವ್ರ ಕಡೆಯಿಂದ ಇವರು ಪ್ರತಿನಿಧಿಸುವ ಅಥವಾ ಇವರು ನಿಭಾಯಿಸುವ ಹುದ್ದೆಯಿಂದ ಅನೇಕ ಗೊಂದಲಗಳಾದರೂ ಕೂಡ ಅವರ ಮೇಲೆ ಕಾನೂನು ಕ್ರಮ ಯಾಕಿಲ್ಲ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಬ್ಬ ವಿದ್ಯಾರ್ಥಿಯ ಭವಿಷ್ಯ ಏನಿದೆ, ಈ ನೀಟ್ ಪರೀಕ್ಷೆ ತಗೊಳ್ಳುವಂತಹ ವಿದ್ಯಾರ್ಥಿಗಳು 1 ವರ್ಷದಲ್ಲಿ ಅವರು ತಮ್ಮ ಗುರಿಯನ್ನು ಸಾಧಿಸಕ್ಕಾಗದರೆ ಮತ್ತೆ ಅವರು ರಿಪೀಟ್ಗೆ ಹೋಗ್ತಾರೆ. ಸುಮಾರು 2-3 ಸಾರಿ ರಿಪೀಟ್ ಮಾಡ್ತಾರೆ. ತಾನು ಒಬ್ಬ ಒಳ್ಳೆ ವೈದ್ಯನಾಗಬೇಕು, ದೇಶಕ್ಕಾಗಿ ನಾನು ಕೂಡ ಸೇವೆ ಸಲ್ಲಿಸಬೇಕು ಅನ್ನೋ ಹಂಬಲದಿಂದ ವಿದ್ಯಾರ್ಥಿಗಳು ದಿನರಾತ್ರಿ ಕಣ್ಣಲ್ಲಿ ಎಣ್ಣೆ ಹಾಕೊಂಡು ಹೋಗ್ತಾರೆ. ಅಂಥವ್ರ ಜೊತೆ ಚೆಲ್ಲಾಟ ಆಡುವಂಥದ್ದು ಈ ರಾಷ್ಟ್ರದ ಭವಿಷ್ಯಕ್ಕೆ ಪೂರಕವ ಮಾರಕವ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಏನು ಈ ಪರೀಕ್ಷೆಯನ್ನು ತಗೊಳ್ತಾರೆ, ಸರ್ಕಾರ ಅದಕ್ಕಾಗಿ ಸುಮಾರು 300-400 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತದೆ. ಮತ್ತೆ ಪರೀಕ್ಷೆ ಆದರೆ ಆ 300-400 ಕೋಟಿ ಜನಗಳ ತೆರಿಗೆ ಹಣ ಯಾರು ಭರಿಸ್ತಾರೆ, ಅದರ ಹೊರೆ ಯಾರ ಮೇಲೆ ಹೋಗ್ತದೆ? ಒಂದೇ ಮಾತಿನಲ್ಲಿ NDAದವರು ಮರುಪರೀಕ್ಷೆ ಮಾಡ್ತೇವೆ, ಇನ್ನೂ ಸಲ ನೀವು ಪರೀಕ್ಷೆ ಬರೀರಿ ಅಂದಾಗ ಕಟ್ಕೊಡ್ತಾರೆ ಅಂತ ಜನ ಕೇಳ್ತಾ ಇದ್ದಾರೆ. ಒಬ್ಬ ವಿದ್ಯಾರ್ಥಿ ಪರೀಕ್ಷಾ ಹಾಲಲ್ಲಿ ಪ್ರವೇಶ ಪಡ್ಕೋಬೇಕಾದ್ರೆ ಅವನ ಶರ್ಟಲ್ಲಿ ಜೇಬ್ ಇರಬಾರ್ದು, ಪಾಕೆಟ್ ಇರಬಾರ್ದು, ಪ್ಯಾಂಟಲ್ಲಿ ಪಾಕೆಟ್ ಇರಬಾರ್ದು, ಅವ್ನು ಜಾಕೆಟ್ ಹಾಕೋಬಾರ್ದು, ಅವನ ತಂದೆ ಆದ ಲೇಖನಿ ಪೆನ್ನನ್ನು ಕೂಡ ತಗೊಂಡು ಹೋಗ್ಬಾರ್ದು, ಮೊಬೈಲ್ ಇಲ್ಲ, ವಾಚ್ ಇಲ್ಲ, ಹ್ಯಾಟ್ ಇಲ್ಲ, ಶೂಸು ಕೂಡ ಹಾಕಂಗಿಲ್ಲ. ನೈಟ್ ಪ್ಯಾಂಟಲ್ಲಿ ಜೇಬ್ ಇಲ್ಲದೆ ಇರೋ ನೈಟ್ ಪ್ಯಾಂಟಲ್ಲಿ ಹೋಗ್ಬೇಕು, ಬರೀ ಪ್ಯಾಂಟ್ ಇರಬೇಕು, ಶರ್ಟ್ ಇರಬೇಕು, ಅದಕ್ಕೆ ಜೇಬ್ಗಳಿರಬಾರ್ದು, ನೀರಿನ ಬಾಟ್ಲಿ ಕೂಡ ಅವ್ರು ತಗೊಂಡು ಹೋಗಿಲ್ಲ. ಅಷ್ಟು ಕಟ್ಟುನಿಟ್ಟಾಗಿ ಒಬ್ಬ ವಿದ್ಯಾರ್ಥಿನ ಒಳಗೆ ಬಿಡ್ತಾರೆ ಪರೀಕ್ಷೆ ಬರೆಯೋದಕ್ಕೆ, ಅವ್ನು ಕಾಪಿ ಮಾಡ್ತಾನೆ ಅಂತ ಹೇಳಿ. ಆ ಅಮಾಯಕ ವಿದ್ಯಾರ್ಥಿಗಳ ಜೊತೆ ಅಷ್ಟು ಕಟ್ಟುನಿಟ್ಟಾಗಿ ನೀವು ನಡ್ಕೊಂಡಾಗ ನಿಮ್ಮ ಪ್ರಾಧಿಕಾರ ಎಷ್ಟು ಕಟ್ಟುನಿಟ್ಟಾಗಿ ನಡ್ಕೋಬೇಕು ಅಂತ ನಾನು ಪ್ರಶ್ನೆ ಕೇಳ್ತೇನೆ. ನೀವು ಈಗ ಅನೇಕ ವರದಿಗಳು ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನಿ ಒಳಗಿರುವ ಸಿಬ್ಬಂದಿಗಳು ಈ ತರಹದ ಅವ್ಯವಹಾರಕ್ಕೆ ಇಳಿದಿದ್ದಾರೆ, ಅವ್ರ ಮೇಲೆ ಯಾವ ಕ್ರಮ ತಗೊಳ್ತಾ ಇದ್ರ ಅಂತ ಕೇಳ್ತಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿನ್ನೆ ಮೊನ್ನೆ ಒಂದಿಬ್ಬರಿಗೆ ಬಂಧನ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ನಾವು ಅಮಾಯಕರು, ನಾವು ಸಿಗಾಕೊಂಡ್ಬಿಟ್ಟು ನಮ್ಮನ್ನ ಬಂಧನ ಮಾಡ್ತೀರಾ, ಮೇಲವ್ರಿಗೆ ಯಾಕೆ ಬಂಧನ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಜನಗಳಲ್ಲಿ ಗುಮಾನಿ ಇದೆ, ಇದರಲ್ಲಿ ಯಾಕೋ ಒಂದು ದೊಡ್ಡವರ ಕೈವಾಡ ಇದೆ. ಮಕ್ಕಳ ಭವಿಷ್ಯದ ಜೊತೆ ಈ ರೀತಿ ಚೆಲ್ಲಾಟ ಆಡುವಂಥದ್ದು ದೇಶದ ಭವಿಷ್ಯಕ್ಕೆ ಒಳ್ಳೆಯದಲ್ಲ. ಮತ್ತೆ ಯಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ, ಈ ಸ್ಪರ್ಧಾ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಿ
ಅವ್ರ ದೇಶಕ್ಕೆ ಒಳ್ಳೆ ಉನ್ನತ ಮಟ್ಟದ ಸೇವೆ ಕೊಡುವಂತರಾಗ್ತಾರೆ. ಈ ರೀತಿ ಕಾಪಿ ಮಾಡಿ ತಮಗೆ ಆ ಕೇಪಬಿಲಿಟಿ ಇಲ್ಲದೆ ಇದ್ರೂ ಕೂಡ ಕಾಪಿ ಮಾಡುವ ಮೂಲಕ ಇವ್ರು ತೇರ್ಗಡೆಗೆ ಆಚೆ ಬಂದ್ರೆ ಇವ್ರು ಯಾವ ರೀತಿಯಾದ ಸೇವೆ ದೇಶಕ್ಕೆ ಸಲ್ಲಿಸ್ತಾರೆ, ಮತ್ತೆ ಅವರ ಆ ವೈದ್ಯರ ಗುಣಮಟ್ಟ ಹೇಗಿರ್ತದೆ, ಜನಗಳ ಆರೋಗ್ಯ ಯಾವ ರೀತಿ ಅವರು ಕಾಪಾಡ್ತಾರೆ, ಜನಗಳ ಜೀವದ ಜೊತೆ ಆಟ ಆಡುವಂಥವ್ರನ್ನ ನಾವು ಈ ನಕಲಿ ಪರೀಕ್ಷೆಗಳನ್ನ ಮಾಡಿ ಸೃಷ್ಟಿ ಮಾಡ್ತಾ ಇದೀವಿ ಅಂತ ನಮಗೆ ಕಂಡು ಬರ್ತಾ ಇದೆ. ಆದ್ರಿಂದ ಈಗ ನಾವು ಮತ್ತೊಂದು ವಿಷಯ ಕೂಡ ಹೇಳಕ್ಕೆ ಬಯಸ್ತೇನೆ. ಏನ್ ಮೊನ್ನೆ ನೀಟ್ ಪರೀಕ್ಷೆಯಲ್ಲಿ ನಡೆದಂತ ಕೆಲವೊಂದು ಘಟನಾವಳಿಗಳು, ಒಬ್ಬ ವಿದ್ಯಾರ್ಥಿ ಜನಿವಾರ ಹಾಕೊಂಡವರು ಕೂಡ ಅದನ್ನು ಕೂಡ ತಗ್ಸಿದ್ದಾರೆ. ಇಷ್ಟೆಲ್ಲ ಕಟ್ಟುನಿಟ್ಟಾಗಿ ಮಾಡಿ ಸಂಸ್ಥೆ ವತಿಯಿಂದ ಆಗುವಂತ ಅನಾಹುತಕ್ಕೆ ಸರ್ಕಾರ ಜವಾಬ್ದಾರಿ ವಹಿಸ್ಕೋಬೇಕು, ಸರಿಯಾದ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು, ಅವ್ರಿಗೆ ಶಿಕ್ಷೆಗೆ ಒಳಪಡಿಸ್ಬೇಕು, ಮತ್ತೆ ಈ ರೀತಿ ಯಾವತ್ತೂ ಕೂಡ ಮರುಕಳಿಸಬಾರ್ದು. ಇವರ ಜೊತೆಯಲ್ಲಿ ಮತ್ತೊಂದು ವಿಚಾರ ಏನಂದ್ರೆ, ಏನು ಹಿಜಾಬ್ ಬಗ್ಗೆ ಬಿಜೆಪಿಯವರು ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ಅದು ಸರ್ಕಾರ ಬರೀ ಹಿಜಾಬಿಗೆ ಮಾತ್ರ ಅನುಮತಿ ಕೊಟ್ಟಿಲ್ಲ, ಎಲ್ಲ ಧಾರ್ಮಿಕ ಆಚರಣೆಗಳನ್ನ ನಡೆಸುವಂತ ಜನಗಳಿಗೆ, ವಿವಿಧ ಧರ್ಮದ ವಿದ್ಯಾರ್ಥಿಗಳಿಗೆ, ಅವರು ಸಿಖ್ರಾಗಿದ್ರೆ ಅವ್ರು ಟರ್ಬನ್ ಹಾಕೊಂಡು ಹೋಗ್ಬೋದು, ಜನಿವಾರ ಹಾಕೋಬಹುದು, ಶಿವದಾರ ಹಾಕೋಬಹುದು, ಉಡುದಾರ ಹಾಕೋಬಹುದು, ಅದೇ ರೀತಿ ಹಿಜಾಬ್ ಹಾಕೊಂಡು ಹೋಗ್ಬೋದು. ಅದನ್ನ ಬರೇ ಒಂದೇ ಸಮುದಾಯಕ್ಕೆ ಹಿಜಾಬನ್ನ ಹಾಕೊಳ್ಳೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಂತ ಸುಳ್ಳು ವದಂತಿಗಳನ್ನ ಹಾಕಿಸುವಂತ ಬಿಜೆಪಿಯವರು ದಯವಿಟ್ಟು ಆ ಅಮಾಯಕ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಈ ಜಾತಿಯ ಭೇದ ಭಾವವನ್ನ ಬರುವಂತ ಕೆಲಸಕ್ಕೆ ಕೈ ಹಾಕಬಾರ್ದು ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಕನ್ನಡ ನಾಡು ಸರ್ವ ಜನಾಂಗದ ಶಾಂತಿಯ ತೋಟ. ಈ ತೋಟದಲ್ಲಿ ಎಲ್ಲಾ ಧರ್ಮದವರು, ಎಲ್ಲಾ ಜಾತಿಯವರು ತುಂಬಾ ಶಾಂತಿಯುತವಾಗಿ ಜೀವನ ನಡೆಸ್ತಾ ಇದ್ದಾರೆ. ಆ ಅಮಾಯಕರ ಮನಸ್ಸಲ್ಲಿ ಈಗ ರೀತಿಯಾದ ಭೇದ ಭಾವ ಹಾಕುವಂಥದ್ದು ಸೌಹಾರ್ದತೆಗೆ ಧಕ್ಕೆ ಬರುವಂತ ಕೆಲಸ ಆಗ್ತದೆ. ದಯವಿಟ್ಟು ನಾವು ವಿದ್ಯಾರ್ಥಿಗಳಿಗೆ ದೇಶ ಪ್ರೇಮಿಗಳನ್ನ ಮಾಡಬೇಕಾಗಿದೆ, ಮಾನವರನ್ನ ಮಾಡಬೇಕಾಗಿದೆ. ಮೊದಲನೇದಾಗಿ ಮಾನವೀಯತೆಯ ದೃಷ್ಟಿಯಿಂದ ಎಲ್ಲರೂ ಒಂದಾಗಿ ಹೋಗಬೇಕಾಗ್ತಿದೆ. ರಾಜಕೀಯವಾಗಿ ನಾವು ಧರ್ಮಗಳನ್ನು ಬಳಸಿಕೊಂಡು ದೇಶದ ಏಕತೆಗೆ ಮಾರ್ಗ ತರುವಂತ ಕೆಲಸಕ್ಕೆ ಯಾರು ಕೂಡ ಕೈ ಹಾಕಬಾರ್ದು, ಅದಕ್ಕೆ ಯಾರು ಕೂಡ ಒಪ್ಪೋದಿಲ್ಲ ಅಂತ ಈ ಮೂಲಕ ಹೇಳಕ್ಕೆ ಬಯಸಿ, ಏನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ನಮ್ಮ ಕರ್ನಾಟಕದ ವೈದ್ಯಕೀಯ ಗುಣಮಟ್ಟ ಏನಿದೆ ಅದು ತುಂಬಾ ಉನ್ನತ ಮಟ್ಟದಲ್ಲಿದೆ. ಈ ನೀಟ್ ಪರೀಕ್ಷೆಯಿಂದ ನಮ್ಮ ರಾಜ್ಯಕ್ಕೂ ಕೂಡ ಅನೇಕ ಪರಿಣಾಮಗಳು ಬೀರ್ತಾ ಇದ್ದಾವೆ. ಈಗ ನಾವೇನು ಸಿಇಟಿ ಇತ್ತು, ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಮಾತ್ರ ಆ ಸ್ಪರ್ಧಾತ್ಮಕ ಪರೀಕ್ಷೆ ಇತ್ತು. ನಾವಿಲ್ಲೇ ನಮ್ಮ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಕಾಲೇಜುಗಳಲ್ಲಿ ಸೇರಿಸುವಂತ ಕೆಲಸ ಆಗ್ತಿತ್ತು. ಈ ನೀಟ್ ಬಂದ ಮೇಲೆ ಅನೇಕ ತರದ ಪ್ರಾಬ್ಲಮ್ಗಳು ಉದ್ಭವವಾಗಿವೆ. ಆದ್ದರಿಂದ ಯಾವ ರೀತಿ ತಮಿಳುನಾಡಿನ ಸರ್ಕಾರ ಶಾಸನಸಭೆಯಲ್ಲಿ TN ಅಡ್ಮಿಷನ್ ಟು ಅಂಡರ್ ಗ್ರಾಜುಯೇಟ್ ಮೆಡಿಕಲ್ ಡಿಗ್ರಿ ಕೋರ್ಸ್ ಎಂಬ ಮಸೂದೆಯನ್ನು ತರುವ ಮೂಲಕ ನೀಟ್ ಭಿನ್ನಹಿತ ಪಡೆಯಲು ದಿಟ್ಟ ಹೆಜ್ಜೆ ಇಟ್ಟಿದೆ. ಅದೇ ರೀತಿ ಕರ್ನಾಟಕ ಸರ್ಕಾರವು ಕೂಡ ವಿಧಾನ